ಎಲ್ಲರಿಗೆ ಈ ವಿಡಿಯೋದಲ್ಲಿ ಸ್ವಾಗತ. ನಿಮಗೆ ಗೊತ್ತಾ, ಈ ರೀತಿಯಾದ ಆರಾಧನೆ ಬ್ಯಾಡ್ಸ್ ದುಷ್ಟನೇನಿದ್ದಾನೆ ಅವನಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಯಾವ ರೀತಿ ಆರಾಧನೆ ಅಂದರೆ ಹೆವನ್ ರಿಜಾಯ್ಸ್ ಮಾಡುವಂಥ ವರ್ಕ್ಶಿಪ್ ಮಾಡುವಾಗ ನಿಮ್ಮ ಎಲ್ಲ ದುಷ್ಟನು, ನಿಮ್ಮ ವೈರಿಯು ನಿಮ್ಮನ್ನು ಹತ್ರ ನಿರೋಕ್ಕಾಗಲ್ಲ. ಸ್ಲ್ಯಾಮ್ 149:6-9 ಹೇಳುತ್ತೆ, ದೇವರನ್ನ ದೊಡ್ಡ ಒಂದು ಎಡ್ಜ್ ವರ್ಡ್ ಒಂದು ದೊಡ್ಡ ಅಥಾರಿಟಿಯಲ್ಲಿ ಅಧಿಕಾರದಲ್ಲಿ ನಡೀತೀರಾ. ಯಾವಾಗ ನೀವು ವರ್ಸಸ್ನ ಡಿಕ್ಲೇರ್ ಮಾಡ್ತೀರೋ ಆವಾಗ ನಿಮ್ಮ ಒಂದು ವರ್ಕ್ಶಿಪ್ನಲ್ಲಿ, ನಿಮ್ಮ ಒಂದು ದೇವರ ಒಂದು ಪ್ರೊಟೆಕ್ಷನ್ನಲ್ಲಿ, ಒಂದು ಗ್ಲೋರಿನಲ್ಲಿ ನೀವು ಬರ್ತೀರಾ. ಅವಾಗೆಲ್ಲ ಡಾರ್ಕ್ನೆಸ್ಸು ನಿಮ್ಮ ಮನೆಯಿಂದ, ನಿಮ್ಮ ಜೀವನದಿಂದ ಕಿತ್ತುಕೊಂಡು ಹೋಗುತ್ತೆ. ನಿಮ್ಮೆಲ್ಲ ಸಿಕ್ನೆಸ್ಸು, ನಿಮ್ಮ ಎಲ್ಲ ಒಂದು ಕಡಿಮೆ ಜೀವನದಲ್ಲಿ ಏನು ಕಡಿಮೆ ಇದೆ, ಏನು ಆಹಾರದ ಕೊರತೆ ಇದೆ, ಏನು ಒಂದು ಒಳ್ಳೆ ವಸ್ತುಗಳ ಕೊರತೆ ಇದೆ, ಅದು ಎಲ್ಲವೂ ನಾಶವಾಗುತ್ತೆ. ಕೊರಿನ್ಸನು ಹೇಳ್ತಾರೆ 13:14 ನೀವು ಯಾವಾಗ 10 ತಾರದಿಂದ ಅಂದರೆ ನಿಮ್ಮ 2 ಕೈಗಳಿಂದ ನೀವು ಯಾವಾಗ ಆರಾಧಿಸ್ತಿರೋ ದೇವರನ್ನು ಆರಾಧಿಸಬೇಕು. ಆವಾಗ ಗ್ಲೋರಿ ಗಾಡ್ಗೆ, ನಿಮ್ಮ ಗ್ಲೋರಿ ದೇವರಲ್ಲಿ ಮುಟ್ಟುತ್ತೆ. ಆಗ ನಿಮ್ಮೆಲ್ಲ ಬಂಧನಗಳು, ನಮ್ಮ ಜೀವನದ ಒಂದು ಎಲ್ಲ ರೀತಿಯ ಏನು ಆಶೀರ್ವಾದ ಇದೆ ಅದು ದೇವರನ್ನು ನಮ್ಮ ಆರಾಧನೆಯಲ್ಲಿ ಅಡಗಿದೆ. ನಮ್ಮ ಆರಾಧನೆ ದೇವರಿಗೆ ಮುಟ್ಟಿದಾಗ ನಮ್ಮ ಜೀವನದ ಆಶೀರ್ವಾದಗಳು ತೆರೆಯಲ್ಪಡ್ತವೆ. ನಮ್ಮ ಜೀವನದ ಎಲ್ಲ ಬಂಧನಗಳು ಒಡೆದು ಹೋಗ್ತವೆ. ನಮ್ಮ ದೈಹಿಕವಾಗಿಯೂ ನಮ್ಮ ಆತ್ಮಿಕವಾಗಿ ನಾವು ಮುಂದೆ ಹೋಗ್ತೇವೆ. ನಮ್ಮ ಆಶೀರ್ವಾದಗಳು ತೆರೆಯಲ್ಪಡ್ತವೆ. ದಾವೀದನ ನಾವು ನೋಡುತ್ತೀವಿ. ದಾವೀದನು ಎಂಥ ಒಂದು ಆರಾಧಕನಾಗಿದ್ದನು ಅಂತ. ನಾವು ಆರಾಧನೆ ಮಾಡುವಾಗ ನಮ್ಮ ಬೈಬಲ್ ವರ್ಸಸ್ನ ನಾವು ಹೇಳಿದಾಗ ಆರಾಧನೆಯಲ್ಲಿ ನಮ್ಮ ಏನು ಆರಾಧನೆ ಇದೆಯೋ ಅದು ದೇವರ ಒಂದು ಕಂಪ್ಲೀಟ್ ಆದ ಒಂದು ಆತ್ಮಿಕ ಸ್ಪಿರಿಚುವಲ್ ಒಂದು ಹೈ ಲೆವೆಲ್ದ ಹಂತದಲ್ಲಿ ಬರುತ್ತೆ. ನಾವು ಪೌಲಸ್ನವನು ನೋಡ್ತೀವಿ, ಜೈಲಿನಲ್ಲಿದ್ದಾಗ ಅವನು ಆರಾಧಿಸಿದಾಗ ದೇವರಿಗೆ ಅಂಥ ಮನಸ್ಸಿಂದ ಆರಾಧನೆ, ಅಂದರೆ ಎಂಥ ಪರಿಸ್ಥಿತಿ ಇದ್ದರೂ ಮನಸ್ಸಿಂದ ಪ್ರೀತಿಯಿಂದ ಮಾಡಿದ ಆರಾಧನೆ ದೇವರಿಗೆ ಮುಟ್ಟುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ಬಿಗಿನಿಂಗ್ನ ಬೆಳಗ್ಗೆ ಎದ್ದಾಗ ಆರಾಧಿಸುವಾಗ, ರಾತ್ರಿ ಮಲ್ಕೊಂಡಾಗ ಆರಾಧನೆ ಮಾಡುವಾಗ ನಿಮ್ಮ ಆತ್ಮ ದೇವರ ಆತ್ಮನ ಮುಟ್ಟುತ್ತೆ. ನಿಮ್ಮ ಆತ್ಮ ದೇವರ ಆತ್ಮ ಒಂದಾಗುತ್ತೆ. ದೇವರು ನಿಮ್ಮೆಲ್ಲರನ್ನ ದೇವರ ಆತ್ಮಿಕ ಒಂದು ಜರ್ನಿಯಲ್ಲಿ ಮುಂದೆ ತಗೊಂಡು ಹೋಗಲಿ ಅಂತ ನಾನು ನಿಮ್ಮನ್ನು ಯೇಸು ನಾಮದಿಂದ ಆಶೀರ್ವದಿಸ್ತೀನಿ. ಶಾಲೋಮ್.